ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ ವಾಸಿಸುತ್ತಿದ್ದ. ಆ ಹುಡುಗ ಯಾವಾಗಲೂ ದುಃಖ, ಚಿಂತೆ ಮತ್ತು ಉದ್ವಿಗ್ನತೆಯಿಂದ ಇರುತ್ತಿದ್ದ. ಅವನು ಯಾವಾಗಲೂ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದನು. ಬೆಳಿಗ್ಗೆ ಬಂದ ಕೂಡಲೇ ಅವನ ಟೆನ್ಷನ್ ಶುರುವಾಗುತ್ತಿತ್ತು. ಮನೆ, ಭವಿಷ್ಯ, ಮನೆಯ ಜವಾಬ್ದಾರಿಗಳು, ಓದಿನ ಬಗ್ಗೆ ಇದ್ದ ಒತ್ತಡದಿಂದಾಗಿ ಅವನ ಜೀವನದಲ್ಲಿ ಯಾವುದೇ ಸಂತೋಷವಿರಲಿಲ್ಲ. ಅವನು ಯಾವಾಗಲೂ ಹೆಚ್ಚು ಯೋಚಿಸುತ್ತಿದ್ದನು ಮತ್ತು ಇಡೀ ದಿನ ಖಿನ್ನತೆಗೆ ಒಳಗಾಗಿರುತ್ತಿದ್ದನು. ಆದ್ದರಿಂದ ಅವನು ಒಮ್ಮೆ ತನ್ನ ಗುರುಗಳಿಗೆ ಇದನ್ನು ಹೇಳಿದನು. ಅವನ ಗುರುಗಳು ಅವನ ಇಡೀ ಕಥೆಯನ್ನು ಆಲಿಸಿ ನಾಳೆ ಹಳ್ಳಿಯ ನದಿಯ ಬಳಿ ಅವನನ್ನು ಭೇಟಿಯಾಗಲು ಹೇಳಿದರು. ಆ ಹುಡುಗನು ಹಾಗೆಯೇ ಮಾಡಿದ. ಮರುದಿನ ಅವನು ಹಳ್ಳಿಯ ನದಿಯ ಬಳಿಗೆ ತಲುಪಿದಾಗ ಅವನ ಶಿಕ್ಷಕರು ಅಲ್ಲಿ ತನಗಾಗಿ ಕಾಯುತ್ತಿರುವುದನ್ನು ನೋಡಿದನು. ಆ ಹುಡುಗ ತನ್ನ ಶಿಕ್ಷಕರನ್ನು, ಹೇಳಿ ಸರ್, ನೀವು ನನಗೆ ಏನು ಹೇಳಲಿದ್ದೀರಿ ಎಂದು ಕೇಳಿದನು. ಸರ್ ಹೇಳಿದರು, ಹೀಗೆ ಅಲ್ಲ, ಮೊದಲು ನಾವು ಈ ನದಿಯನ್ನು ದಾಟಿ ನದಿಯ ಇನ್ನೊಂದು ಬದಿಗೆ ಹೋಗೋಣ. ನಂತರ ನೀನು ಏನು ಮಾಡಬೇಕೆಂದು ನಾನು ನಿನಗೆ ಹೇಳುತ್ತೇನೆ. ಹತ್ತಿರದಲ್ಲಿ ಒಂದು ದೋಣಿ ಇತ್ತು. ಆ ಹುಡುಗ, ಸರಿ ಸರ್, ನಾವು ಈ ದೋಣಿಯಲ್ಲಿ ಕುಳಿತು ನದಿ ದಾಟೋಣ ಎಂದರು. ಸರ್, ಇಲ್ಲ, ಹೀಗಲ್ಲ ಅಂದರು. ಈ ನದಿಯ ನೀರು ಸಂಪೂರ್ಣವಾಗಿ ಬತ್ತಿ ಹೋದಾಗ ಮತ್ತು ಈ ನದಿಯ ಭೂಮಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದಾಗ ನಾವು ಈ ನದಿಯನ್ನು ದಾಟೋಣ. ನಾವು ನದಿಯನ್ನು ದಾಟಿ ಆ ಬದಿಗೆ ಹೋಗೋಣ ಎಂದರು. ಆ ಹುಡುಗ, ಸರ್, ನೀವು ಏನು ಹೇಳುತ್ತಿದ್ದೀರಿ ಎಂದನು. ಈ ನದಿಯ ನೀರೆಲ್ಲ ಬತ್ತಿ ಹೋದಾಗ ನಾವು ಈ ನದಿಯನ್ನು ದಾಟುವುದಾ? ಇದು ಸಾಧ್ಯವಿಲ್ಲ ಎಂದನು. ಆಗ ಗುರುಗಳು ನಗುತ್ತಾ ಹುಡುಗನಿಗೆ, ನಾನು ಇಂದು ನಿನ್ನನ್ನು ಇಲ್ಲಿಗೆ ಕರೆಸಿದ್ದೇನೆಂದರೆ ನಿನಗೆ ಏನನ್ನಾದರೂ ಕಲಿಸಲು. ಅದೇ ರೀತಿ ಒಬ್ಬ ವ್ಯಕ್ತಿಯು ತಾನು ಸರಿಯಾಗಿ ನೆಲೆ ನಿಂತಾಗ ತನ್ನ ಎಲ್ಲ ಜವಾಬ್ದಾರಿಗಳು ಮುಗಿಯುತ್ತವೆ, ನಂತರ ತಾನು ಆನಂದವಾಗಿರುತ್ತೇನೆ, ನಂತರ ತನ್ನ ಜೀವನವನ್ನು ನಡೆಸುತ್ತೇನೆ ಎಂದು ಭಾವಿಸುತ್ತಾನೆ. ಆದರೆ ಇದು ಎಂದಿಗೂ ಸಂಭವಿಸುವುದಿಲ್ಲ. ಏಕೆಂದರೆ ಒಬ್ಬ ವ್ಯಕ್ತಿಯು ಎಷ್ಟೇ ಪ್ರಯತ್ನಿಸಿದರೂ ಅವನ ಜವಾಬ್ದಾರಿಗಳು ಎಂದಿಗೂ ಮುಗಿಯುವುದಿಲ್ಲ ಮತ್ತು ಅವನು ಎಷ್ಟೇ ಹಣವನ್ನು ಗಳಿಸಿದರೂ ಅದು ಅವನಿಗೆ ಯಾವಾಗಲೂ ಕಡಿಮೆ ಎಂದು ತೋರುತ್ತದೆ. ಸ್ನೇಹಿತರೆ, ಹೋರಾಟವು ಒಂದು ಪ್ರಯಾಣದಂತೆ ಎಂದು ಹೇಳಲಾಗುತ್ತದೆ. ಅದನ್ನು ನಾವು ಈಗ ಕಷ್ಟಕರವೆಂದು ಪರಿಗಣಿಸುತ್ತೇವೆ. ಆದರೆ ನಂತರ ಆ ಹೋರಾಟದ ಬಗ್ಗೆ ಯೋಚಿಸಿ ಅದನ್ನು ನೆನಪಿಸಿಕೊಳ್ಳುವಾಗ ಅವು ಜೀವನದ ಅತ್ಯುತ್ತಮ ದಿನಗಳು ಎಂದು ನಾವು ಹೇಳುತ್ತೇವೆ. ಆದ್ದರಿಂದ ಈ ಪ್ರಯಾಣವನ್ನು ಆನಂದಿಸಿ, ಅದನ್ನು ನಗುವಿನೊಂದಿಗೆ ದಾಟಿ ಮತ್ತು ಅದಕ್ಕೆ ಹೆಚ್ಚಿನ ನೆನಪುಗಳನ್ನು ಸೇರಿಸುತ್ತಲೇ ಇರಿ. ಏಕೆಂದರೆ ಉದ್ವೇಗ, ಸಮಸ್ಯೆಗಳು, ಜವಾಬ್ದಾರಿಗಳು ಇವು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಇವು ಮುಗಿದ ನಂತರ ಮಾತ್ರ ಅವು ಕೊನೆಗೊಳ್ಳುತ್ತವೆ. ಆದ್ದರಿಂದ ನೀವು ಈ ಕಥೆಯನ್ನು ಹೆಚ್ಚು ಜನರಿಗೆ ಹರಡಲು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ಕಥೆ ನಿಮಗೆ ಸ್ಫೂರ್ತಿ ನೀಡಿದರೆ ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋದ ಅಗತ್ಯವಿರುವ ಅನೇಕ ಅತೃಪ್ತ ಜನರಿದ್ದಾರೆ. ದಯವಿಟ್ಟು ಅವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಇನ್ನೊಬ್ಬರ ಜೀವನ ಉಳಿಸಬಹುದು, ಇನ್ನೊಬ್ಬರ ಬದುಕನ್ನೇ ಬದಲಾಯಿಸಬಹುದು. ನಿಮ್ಮನ್ನು ಸಕಾರಾತ್ಮಕವಾಗಿಡಲು ನನ್ನ ಈ ಪ್ರಯತ್ನವನ್ನು ಲೈಕ್ ಮಾಡಿ ಮತ್ತು ಪುಸ್ತಕ ಪರಿಚಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.